ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಸೂರ್ಯನಿಲ್ಲದ ಭಾರತ. ಹೌದು, ಸೂರ್ಯ ಹಾಗೂ ಭಾರತದ ಸಂಬಂಧವಲ್ಲ, ಆದ್ರೆ ಕ್ರಿಕೆಟ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೂ ಟೀಮ್ ಇಂಡಿಯಾದ ಸಂಬಂಧದ ಬಗ್ಗೆ ಆಗಿರ್ತದೆ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, T20 ವಿನ್ನರ್ ಆದಂತಹ ಸೂರ್ಯಕುಮಾರ್ ಯಾದವ್ ಅವರನ್ನು ಟೀಮ್ ಇಂದ ಹೊರಗಡೆ ಹಾಕಿದ್ದಾರೆ. ಸೊ ಅವರನ್ನು ಕ್ಯಾಪ್ಟನ್ಸಿಯಿಂದ ಕೂಡ ಕೆಳಗಿಳಿಸಿದ್ರು, ಹಾಗೇನೆ ಟೀಮ್ ಇಂದ ಕೂಡ ಸೈಡ್ ಲೈನ್ ಮಾಡಿದ್ದಾರೆ. ಆದ್ರೆ ಏನಾಯ್ತು ಇವಾಗ, ನಂತರ ಆಡಿದಂತಹ ಸೀರೀಸ್ಗಳೆಲ್ಲವೂ ಭಾರತ ಹೀನಾಯವಾಗಿ ಸೋತಿದೆ. ಐರ್ಲೆಂಡ್ ವಿರುದ್ಧನೂ ಕೂಡ ಭಾರತ ಸೋತಿದೆ, ಹಾಗೇನೆ ಇವಾಗ ಇಂಗ್ಲೆಂಡ್ ನಡುವಿನ ಸೀರೀಸ್ ಕೂಡ ಸೋತಿದೆ. ಇನ್ನೇನಿದ್ರು ಒಂದು ವೇಳೆ ಬಾಕಿ ಉಳಿದಂತಹ 2 ಮ್ಯಾಚ್ಗಳಲ್ಲಿ ಗೆದ್ರೆ ಆವಾಗ ಮಾತ್ರ ಸೀರೀಸ್ ಅನ್ನು ಸಮಬಲ ಮಾಡ್ಕೋಬಹುದು. ಆದ್ರೆ ಸೀರೀಸ್ ವಿನ್ ಇಲ್ಲಿ ಕೂಡ ಆಗುವುದಿಲ್ಲ. ಸೊ ಇದು ಸೂರ್ಯನಿಲ್ಲದ ಭಾರತ ತಂಡ ಅಂತ ಹೇಳ್ಬಹುದು. ಸೂರ್ಯ ಇಲ್ಲದೆ ಇದ್ರೆ ಮಳೆಗಾಲದಲ್ಲಿ ಬಟ್ಟೆ ಒಣಗೋದೇ ಕಷ್ಟ, ಅಂತದ್ರಲ್ಲಿ ಸೂರ್ಯ ಇಲ್ಲದೆ ಟೀಮ್ ಇಂಡಿಯಾ ವಿನ್ ಆಗತ್ತಾ ಅನ್ನೋದು ಕೂಡ ಇವಾಗ ಅನಿಸ್ತಾ ಇದೆ. ಸೊ ಸೂರ್ಯಕುಮಾರ್ ಯಾದವ್ ತಂಡದಲ್ಲಿ ಒಂದು ಭದ್ರ ಬುನಾದಿಯಾಗಿ ನಿಂತಿದ್ರು ಅಂತ ಹೇಳ್ಬಹುದು. ವಿರಾಟ್ ಕೊಹ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸ ಮಾಡ್ತಾ ಇದ್ರು, ಸೇಮ್ ಟು ಸೇಮ್ ಅಂತ ಹೇಳೋಕ್ ಆಗೋದಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿನ ಒಂದು ಟೀಮ್ ನ ಬ್ಯಾಲೆನ್ಸ್ಗೆ ಒಂದು ಒತ್ತು ಕೊಡ್ತಾ ಇದ್ರು, ಒಂದು ರೀತಿಯಲ್ಲಿ ಟೀಮ್ ನ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ಬಹುದಾಗಿತ್ತು. ಆದ್ರೆ ಇವಾಗ ಟೀಮ್ ಇಂಡಿಯಾದಲ್ಲಿ ಫ್ಲಾಟ್ ಪಿಚಸ್ ನ ಹೀರೋಸ್ ಗಳು ಬಂದು ಬ್ಯಾಟ್ ಬೀಸ್ತಾ ಇರ್ತಾರೆ. ಸೊ ಆದ್ರೆ ಬ್ಯಾಟ್ ಬೀಸೋದ್ ಮಾತ್ರ ಗೊತ್ತಿರ್ತದೆ, ಅದರಲ್ಲಿ ಔಟ್ ಆಗ್ತಾರ ಬಿಡ್ತಾರ ಅನ್ನೋದು ಅವರಿಗೆ ಅರಿವೇ ಇರೋದಿಲ್ಲ ಅಂತ ಅನಿಸ್ತಾ ಇದೆ. ಆ ಮಟ್ಟಿಗೆ ತೀರಾ ಕಳಪೆಯಾಗಿ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಫ್ಲಾಟ್ ಪಿಚಸ್ ನ ಹೀರೋಗಳು ಡಮ್ಮಿ ಆಗ್ತಾ ಇದ್ದಾರೆ. 3ನೇ T20 ಪಂದ್ಯದಲ್ಲೂ ಕೂಡ ಭಾರತ ಸೋತಿರ್ತದೆ. 125 ರನ್ಗಳ ಅಂತರದಲ್ಲಿ ಭಾರತ ಸೋತಿರ್ತದೆ. ಒಂದು ಲೆಕ್ಕದಲ್ಲಿ ಇದು ಭಾರತದ ಒಂದು ಹೆಮ್ಮೆಯ ರೆಕಾರ್ಡ್ ಅಂತ ಹೇಳ್ಬಹುದು. ಸೊ ಏನ್ ಹೇಳಕ್ಕಾಗೋದಿಲ್ಲ. ಸೊ ಇಂತಹ ರೆಕಾರ್ಡ್ಗಳು ಇವಾಗ ಇನ್ ಮುಂದೆ ತುಂಬಾ ಜಾಸ್ತಿ ಕಾಣಬಹುದು ಅಂತ ಅನಿಸ್ತಾ ಇದೆ. ಸೊ ಇದೇ ಮೊದಲ ಬಾರಿಗೆ ಭಾರತ ತಂಡ ತನ್ನ T20 ಹಿಸ್ಟ್ರಿಯಲ್ಲಿ 125 ರನ್ಗಳ ಅಂತರದಲ್ಲಿ ಸೋತಿದ್ದು. ಬೌಲಿಂಗ್ ಫ್ರೆಂಡ್ಲಿ ಪಿಚಸ್ ಇದ್ರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ ಗಳ ಹಣೆ ಬರಹ ಇದೇ ಆಗಿರ್ತದೆ. ಸೊ ಏನ್ ಮಾಡಕ್ಕಾಗೋದಿಲ್ಲ, ಈ ರೀತಿಯಾದಂತಹ ಒಂದು ವರ್ಸ್ಟ್ ದಾಖಲೆ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಸೊ ಮುಂದಿನ ಅಪ್ಡೇಟ್ ಬಂದು ದಿ 100 ಏನಿದೆ ಅದರ ತಂಡದ ಕ್ಯಾಪ್ಟನ್ಸಿಯನ್ನು ಹೆಸರು ಮಾಡಿದ್ದಾರೆ ಆಯಾ ಫ್ರಾಂಚೈಸಿಗಳು. ಸೊ ನೋಡೋದಾದ್ರೆ ಯಾರ್ಯಾರು ತಮ್ಮ ಕ್ಯಾಪ್ಟನ್ಸ್ ಅಂತ ಫ್ರಾಂಚೈಸಿಗಳು ರಿವೀಲ್ ಮಾಡಿದ್ದಾರೆ. ಸೊ ನೋಡೋದಾದ್ರೆ ಜಾಕೋಬ್ ಬೆಥಾಲ್ ಏನಿದ್ದಾರೆ ಬರ್ಮಿಂಗ್ಹ್ಯಾಮ್ ಫೋನಿಕ್ಸ್ ಪರ ಕ್ಯಾಪ್ಟನ್ಸಿ ಮಾಡಲಿದ್ದಾರೆ. ಲಂಡನ್ ಸ್ಪಿರಿಟ್ ಪರ ಲಿಯಮ್ ಲಿವಿಂಗ್ಸ್ಟನ್ ಮಾಡಿದ್ರೆ, ಮ್ಯಾಂಚೆಸ್ಟರ್ ಸೂಪರ್ ಜೈಂಟ್ಸ್ ಪರ ಐಡನ್ ಮಾರ್ಕ್ರಮ್ ಕ್ಯಾಪ್ಟನ್ಸಿ ಮಾಡ್ತಾರೆ. MI ಲಂಡನ್ ಪರ ಸ್ಯಾಮ್ ಕರನ್ ಕ್ಯಾಪ್ಟನ್ ಆದ್ರೆ, ಸೌಥರ್ನ್ ಬ್ರೇವ್ ಪರ ಕ್ರಿಸ್ ಜಾರ್ಡನ್ ಕ್ಯಾಪ್ಟನ್ ಆಗಿರ್ತಾರೆ. ಝ್ಯಾಕ್ ಕ್ರಾಲಿ ಏನಿದ್ದಾರೆ ಸನ್ ರೈಸರ್ಸ್ ಲೀಡ್ಸ್ ನ ಉಸ್ತುವಾರಿ ಮಾಡ್ತಾರೆ. ಟ್ರೆಂಟ್ ರಾಕೆಟ್ಸ್ ಏನಿದೆ ಅದನ್ನು ಸ್ಯಾಮ್ ಬೆಲ್ಲಿಂಗ್ಸ್ ಅವರು ಕ್ಯಾಪ್ಟನ್ಸಿ ಮಾಡ್ತಾರೆ. ಸೊ ವೆಲ್ಸ್ ಫೈರ್ ಪರ ಫಿಲ್ ಸಾಲ್ಟ್ ಏನಿದ್ದಾರೆ ಅವರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ಸೊ ಇದು ಮೆನ್ಸ್ ಟೀಮ್ ನ ಒಂದು ಕ್ಯಾಪ್ಟನ್ಸಿ ಲಿಸ್ಟ್ ಆದ್ರೆ, ಇನ್ನು ವುಮೆನ್ಸ್ ಟೀಮ್ ನ ಕ್ಯಾಪ್ಟನ್ಸ್ ಲಿಸ್ಟ್ ಕೂಡ ಬಂದಿದೆ. ನೋಡೋದಾದ್ರೆ ಬರ್ಮಿಂಗ್ಹ್ಯಾಮ್ ಫೋನಿಕ್ಸ್ ಪರ ಅಲಿಸ್ ಪೆರಿ, ಹಾಗೇನೆ ಲಂಡನ್ ಸ್ಪಿರಿಟ್ ಪರ ಚಾರ್ಲಿ ಡಿನ್, ಮ್ಯಾಂಚೆಸ್ಟರ್ ಸೂಪರ್ ಜೈಂಟ್ಸ್ ಪರ ಮೆಗ್ ಲ್ಯಾನಿಂಗ್, MI ಲಂಡನ್ ಪರ ಹೋಲಿ ಆರ್ಮಿಟಿಗೆ, ಸೌಥರ್ನ್ ಬ್ರೇವ್ ಪರ ಸೋಫಿ ವಾಲ್ನಿಕ್ಸ್, ಸನ್ ರೈಸರ್ಸ್ ಲೀಡ್ಸ್ ಪರ ಡ್ಯಾನಿ ಗಿಬ್ಸನ್, ಹಾಗೇನೆ ಟ್ರೆಂಟ್ ರಾಕೆಟ್ಸ್ ಪರ ಆಶ್ ಗಾರ್ಡನ್, ವೆಲ್ಸ್ ಫೈರ್ ಪರ ಸೋಫಿ ಡಿವೈನ್ ಅವರು ಕ್ಯಾಪ್ಟನ್ ಮಾಡಲಿದ್ದಾರೆ. ಅಂದ್ರೆ ಕ್ಯಾಪ್ಟನ್ ಆಗಿ ಇಷ್ಟು ಜನ ನಿಭಾಯಿಸಲಿದ್ದಾರೆ. ಸೊ ನೋಡೋದಾದ್ರೆ ಮೆನ್ಸ್ ನಲ್ಲಿ ಕೇವಲ ಐಡನ್ ಮಾರ್ಕ್ರಮ್ ಇದ್ದಾರೆ, ಅವರು ಔಟ್ಸೈಡ್ ಕಂಟ್ರಿ ಅವರಾಗಿರ್ತಾರೆ. ಬಾಕಿ ಉಳಿದ ಎಲ್ಲರೂ ಕೂಡ ಇಂಗ್ಲೆಂಡ್ ನ ತಂಡದ ಸದಸ್ಯರಾಗಿರ್ತಾರೆ. ಇನ್ನು ವುಮೆನ್ಸ್ ಪರ ನೋಡೋದಾದ್ರೆ ಸೋಫಿ ಡಿವೈನ್, ಅಲಿಸ್ ಪೆರಿ, ಆಶ್ಲೆ ಗಾರ್ಡನ್ ಇವರೆಲ್ಲ ಔಟ್ಸೈಡ್ ಕಂಟ್ರಿ ಅವರಾಗಿರ್ತಾರೆ. ಆದ್ರೆ ಮೆನ್ಸ್ ಕ್ರಿಕೆಟ್ ನಲ್ಲಿ ಕೇವಲ ಒಬ್ಬ ಅಂದ್ರೆ ಐಡನ್ ಮಾರ್ಕ್ರಮ್ ಮಾತ್ರ ಹೊರಗಿನ ದೇಶದವರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಆಗಿರ್ತದೆ. ಸೊ ಒಂದು ರಿಪೋರ್ಟಿನ ಪ್ರಕಾರ ಸಂಜು ಸ್ಯಾಮ್ಸನ್ ಏನಿದ್ದಾರೆ ಅವರಿಗೆ ರೆಸ್ಟ್ ಕೊಡಲಾಗಿದೆ ಅಂತೆ. ಸೊ ಅವರನ್ನು ಟೀಮ್ ಇಂಡಿಯಾದಿಂದ ಹೊರಗಡೆ ಹಾಕಿಲ್ವಂತೆ. ಇದು BCCI ಕಡೆಯಿಂದ ಬಂದಿರುವಂತಹ ಕ್ಲಾರಿಫಿಕೇಶನ್ ಆಗಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ತುಂಬಾನೇ ಕಾಂಟ್ರವರ್ಷಿಯಲ್ ಆಗಿದೆ ಸಂಜು ಸ್ಯಾಮ್ಸನ್ ಟೀಮ್ ಇಂದ ಹೊರಗಡೆ ಹೋಗಿದ್ದು. ಸೊ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮಾಜಿ ಪ್ಲೇಯರ್ಸ್ ಗಳಾಗಿರ್ಬೋದು, ಇವರೆಲ್ಲರ ಒಂದು ದೃಷ್ಟಿಯಲ್ಲಿ ಟೀಮ್ ಇಂಡಿಯಾದ ಸೆಲೆಕ್ಷನ್ ಬರ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಇದರಿಂದ ತಪ್ಪಿಸಿಕೊಳ್ಳೋದಕ್ಕ ಅಥವಾ ನಿಜವಾಗಿಯೂ ಸಂಜು ಸ್ಯಾಮ್ಸನ್ ಅವರಿಗೆ ಮುಂದಿನ ದಿನಗಳಲ್ಲಿ ಚಾನ್ಸ್ ಸಿಗ್ತದ ಅನ್ನೋದು ಕೂಡ ಇಲ್ಲಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ರೀತಿಯಾದಂತಹ ಒಂದು ಅಪ್ಡೇಟ್ ಬಂದಿರೋದಂತೂ ನಿಜ ಆಗಿರ್ತದೆ. ಏನಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಚಾನ್ಸ್ ಪಡ್ಕೊಳ್ತಾರಂತೆ.
ಹಾಗೇನೆ ಅವರನ್ನು ಈ ಬಾರಿ ರೆಸ್ಟ್ ಕೂಡ ಮಾಡಿಸಲಾಗಿದೆ ಅಂತೆ. ಸೊ ಇದು ಇವಾಗ ಬರ್ತಾ ಇರುವಂತಹ ಅಪ್ಡೇಟ್ ಆಗಿದೆ. ಸೊ ಇದರಲ್ಲಿ ಎಷ್ಟು ನಿಜವಿದೆ, ಎಷ್ಟು ಸುಳ್ಳಿದೆ, ಇದು ಯಾವುದು ಕೂಡ ಇವಾಗ ಕ್ಲಾರಿಫಿಕೇಶನ್ ಆಗಿಲ್ಲ. ಆದ್ರೆ ಇಷ್ಟೊಂದು ಸತ್ಯ, ಸಂಜು ಸ್ಯಾಮ್ಸನ್ಗೆ ಮುಂದಿನ ದಿನಗಳಲ್ಲಿ ಚಾನ್ಸ್ ಸಿಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಫ್ರಾಂಚೈಸಿ ಲೀಗ್ ಗಾಗಿ ತನ್ನ ದೇಶವನ್ನು ತೊರೆದ ಆಟಗಾರ್ತಿ. ಹೌದು, ಇದು ಬೇರಾರು ಅಲ್ಲ, ಪಾಕಿಸ್ತಾನದ ಫಾತಿಮಾ ಸನಾ ಏನಿದ್ದಾರೆ ಇವಾಗ ಫ್ರಾಂಚೈಸಿ ಲೀಗ್ ಗಾಗಿ ತನ್ನ ದೇಶದ ಮ್ಯಾಚ್ಗೆ ಗೈರಾಗಲಿದ್ದಾರೆ. ಹೌದು, ಫಾತಿಮಾ ಸನಾ 300 ಅಲ್ಲಿ ಸೆಲೆಕ್ಷನ್ ಆಗಿದ್ರು. ಆ ಒಂದು 100 ಮ್ಯಾಚ್ ಆಡ್ಲಿಕ್ಕೆ ಶ್ರೀಲಂಕಾ ವಿರುದ್ಧ ನಡೆಯುವಂತಹ ಸರಣಿಗೆ ಅವರು ಲಭ್ಯರಿರುವುದಿಲ್ಲ. ಸೊ ಈ ರೀತಿಯಾದಂತಹ ಮೊದಲ ಕ್ಯಾಪ್ಟನ್ ಅಂತ ಹೇಳ್ಬೋದು. ಫಾತಿಮಾ ಸನಾ ಪಾಕಿಸ್ತಾನದ ಕ್ಯಾಪ್ಟನ್ ಆಗಿರ್ತಾರೆ. ಆದ್ರೆ ಇಲ್ಲಿ ಪಾಕಿಸ್ತಾನದ ಕ್ಯಾಪ್ಟನ್ ಆಗಿಯೂ ಕೂಡ ಅವರು ಫ್ರಾಂಚೈಸಿಯಲ್ಲಿ ಆಡೋದು ಮುಖ್ಯ ಅಂತ ಅಂದ್ಕೊಂಡಿದ್ದಾರೆ. ಅಂದ್ರೆ ಮೇ ಬಿ ಹಣದ ಹಿಂದೆ ಹೋಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಕೆಲವೊಂದು ಪ್ಲೇಯರ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ದೇಶದ ಕ್ರೀಡೆ ಮೊದಲು ಅಂತ ಅವರು ಇರ್ತಾರೆ, ನಂತರ ಫ್ರಾಂಚೈಸಿ ಲೀಗ್ ಗಳಲ್ಲಿ ಆಟ ಆಡೋದಕ್ಕೆ ಒತ್ತು ಕೊಡ್ತಾರೆ. ಇಲ್ಲವಂತಾದ್ರೆ ಪ್ಲೇಯರ್ಗಳು ರಿಟೈರ್ಮೆಂಟ್ ತಗೋತಾರೆ, ನಾವು ಕೇವಲ ದುಡ್ಡಿನ ಹಿಂದೆ ಹೋಗ್ತೇವೆ ಅಂತ. ಆದ್ರೆ ಎರಡು ಸರಿ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಒಂದು ಗಮನಿಸಬೇಕು ಏನಂತ ಹೇಳಿದ್ರೆ, ಫಾತಿಮಾ ಸನಾ ಪಾಕಿಸ್ತಾನದ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಕ್ಯಾಪ್ಟನ್ ನ ಈ ನಿರ್ಧಾರ ಸ್ವಲ್ಪ ಇವಾಗ ಮಾತುಕತೆಗೆ ಇಳಿದಿದೆ ಅಂತ ಹೇಳ್ಬೋದು. ಅಂದ್ರೆ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ದುಡ್ಡೇ ಮುಖ್ಯನಾ ಅಥವಾ ದೇಶದ ಅಭಿಮಾನ ಮುಖ್ಯನಾ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಒಂದ್ ವೇಳೆ ಅವರು ಕ್ಯಾಪ್ಟನ್ ಆಗದೆ ಇದ್ರೆ ಈ ಒಂದು ಮಾತೆ ಬರ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಕ್ಯಾಪ್ಟನ್ ಆಗಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೆಲವೊಂದು ಕ್ರಿಕೆಟ್ ಅಭಿಮಾನಿಗಳ ಅಥವಾ ಕ್ರಿಕೆಟ್ ಎಕ್ಸ್ಪರ್ಟ್ ಗಳ ಒಂದು ಮಾತಾಗಿರ್ತದೆ. ಸೊ ಅವರು ಯಾವ ರೀತಿ ಈ ಒಂದು ಕ್ವಶನ್ ಗಳಿಗೆ ಉತ್ತರ ಕೊಡ್ತಾರೆ ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿರ್ತದೆ. ಸೊ ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.